ಸಚಿವ ಸಂಪುಟ ವಿಸ್ತರಣೆ ಬಳಿಕ ಸಿಎಂ ಡಿಕೆ ಶಿವಕುಮಾರ್ಗೆ ಮತ್ತೆ ಟೆನ್ಷನ್ ಶುರುವಾಗಿದೆ. ಖಾತೆ ಹಂಚಿಕೆ ವೇಳೆ ಮತ್ತಷ್ಟು ಅಸಮಾಧಾನ ಸ್ಫೋಟ ಆಗುತ್ತಾ ಎನ್ನುವ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ಒಂದ್ ಕಡೆಯಲ್ಲಿ ಸಂಪುಟ ವಿಸ್ತರಣೆ ಆಗಿದೆ. ಇದಾದ ಬಳಿಕ ಮುಖ್ಯಮಂತ್ರಿಗಳಿಗಿರುವಂತಹ ಬಿಗ್ ಟೆನ್ಷನ್ ಏನು ಅಂತ ಹೇಳಿದ್ರೆ ಖಾತೆ ಹಂಚಿಕೆ. ಮತ್ತಷ್ಟು ಅಸಮಾಧಾನ ಆಗಬಹುದಾ ಅಂತ ಹಿಂದೆ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಮುನಿಯಪ್ಪ ಬೇಸರವನ್ನು ವ್ಯಕ್ತಪಡಿಸಿದ್ರು. ಇವರ ಖಾತೆಗಳ ಬದಲಾವಣೆ ಕುರಿತಂತೆ ಒತ್ತಡಗಳು ಹೆಚ್ಚಾಗಿತ್ತು. ಹಾಗೆ ಮಹತ್ವದ ಖಾತೆಗಳಿಗಾಗಿ ನೂತನ ಸಚಿವರು ಕಸರತ್ತು ಜೋರಾಗಿ ನಡೆಸ್ತಾ ಇದ್ದಾರೆ. ಇಲ್ಲಿ ಹಿರಿತನಕ್ಕೆ ತಕ್ಕಂತೆ ಖಾತೆ ಸಿಗದಿದ್ರೆ ಮತ್ತೆ ಅಸಮಾಧಾನ ಶುರುವಾಗುತ್ತಾ? ಖಾತೆ ಹಂಚಿಕೆಗೆ ಈಗ ಸಿಎಂ ಡಿಕೆ ಶಿವಕುಮಾರ್ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ ಒಳಗೆ ಅಳೆದು ತೂಗಿ ಸಚಿವ ಸ್ಥಾನ ಹಂಚಿಕೆ ಮಾಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ನೆಕ್ಸ್ಟ್ ಇರುವಂತ ಬಿಗ್ ಟಾಸ್ಕ್ ಮುಖ್ಯಮಂತ್ರಿಗಳಿಗೆ ಅಂತ ಹೇಳಿದ್ರೆ ಖಾತೆ ಹಂಚಿಕೆ. ಈ ಹಿಂದೆ ಮೊದಲ ಬಾರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ಖಾತೆ ಹಂಚಿಕೆ ವಿಚಾರಕ್ಕೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು. ರಾಮಲಿಂಗಾರೆಡ್ಡಿ ಅವರು, ಕೃಷ್ಣ ಬೈರೇಗೌಡ, ಮುನಿಯಪ್ಪ ಇವರೆಲ್ಲರೂ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಪ್ರಯತ್ನವನ್ನು ಮಾಡಿದ್ರು. ರಾಮಲಿಂಗಾರೆಡ್ಡಿ ಅವರಂತೂ ರಾಜೀನಾಮೆ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ರು. ಆದರೆ ಅಲ್ಲಿ ಮನವೊಲಿಸುವ ಪ್ರಯತ್ನ ಆಗಿತ್ತು. ಆದರೆ ಎರಡನೇ ಹಂತದಲ್ಲಿ ಏನಾಗಬಹುದು? ಇಲ್ಲೂ ಕೂಡ ಅನೇಕ ಹಿರಿಯ ಸಚಿವರಿದ್ದಾರೆ, ಅವರಿಗೆ ಹಿರಿಯ ನಾಯಕರಿದ್ದಾರೆ. ಅವರಿಗೆ ಯಾವ ಖಾತೆಯನ್ನು ಕೊಡಬೇಕು, ಅಥವಾ ಒಂದು ವೇಳೆ ಖಾತೆಗೆ ಹಂಚಿಕೆ ಆದ ಸಂದರ್ಭದಲ್ಲಿ ಅವರ ಮುನಿಸು ಮತ್ತೆ ಮುನ್ನೆಲೆಗೆ ಬರಬಹುದಾ? ಅಸಮಾಧಾನ ಅಲ್ಲೂ ಕೂಡ ಶುರು ಆಗಬಹುದಾ? ಖ್ಯಾತೆ ಶುರು ಆಗಬಹುದಾ? ಹೀಗೆ ಅನೇಕ ಪ್ರಶ್ನೆಗಳು ಇವೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇರುವಂತ ಬಿಗ್ ಟಾಸ್ಕ್ ಅಂತ ಹೇಳಿದ್ರೆ ಖಾತೆ ಹಂಚಿಕೆ. ಇಲ್ಲೂ ಕೂಡ ಅಸಮಾಧಾನ ಶುರುವಾಗುವಂತ ಸಾಧ್ಯತೆಗಳು ಏನಾದ್ರೂ ಇವೆಯಾ? ಹೇಗೆ? ಖಂಡಿತವಾಗೂ ಏನಂದ್ರೆ ಈ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟ ಹೌಸ್ಫುಲ್ ಏನೋ ಆಗಿದೆ. ಆದ್ರೆ ಇದೀಗ ಇರ್ತಕ್ಕಂಥದ್ದು ಡಿ ಶಿವಕುಮಾರ್ ಅವರಿಗೆ ಮುಂದಿನ ದಾರಿ ಬಹಳ ಕಠಿಣ ಅಂತಾನೆ ಹೇಳ್ಬೋದು. ವಿಸ್ತರಣೆ ಮಾಡುವಂತ ಸಂದರ್ಭದಲ್ಲಿ ಹಿರಿಯರಿಗೆ ಸ್ಥಾನಮಾನವನ್ನ ಕೊಟ್ಟು ಹಿರಿಯರನ್ನ ಸಚಿವ ಮಂಡಲಕ್ಕೆ ಸೇರಿಸಿಕೊಳ್ಳಲಾಗಿತ್ತು. ಆದ್ರೆ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರ ಮಂತ್ರಿ ಮಂಡಲದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಹಿರಿಯರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ ಮತ್ತೆ ಮುನಿಯಪ್ಪ ಸಾಕಷ್ಟು ಬೇಸರವನ್ನ ಹೊರ ಹಾಕಿದ್ರು. ಯಾಕಂದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಖಾತೆ ಬೇಡ, ನಮಗೆ ಬೇರೆ ಖಾತೆಯನ್ನ ಅಲರ್ಟ್ ಮಾಡ್ಕೊಂಡು ಕೊಡಿ ಅಂತ ಹೇಳ್ಬಿಟ್ಟು ಒತ್ತಡವನ್ನ ಹಾಕಿದ್ರು. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡೋ ಹಂತಕ್ಕೂ ಸಹ ತೆರಳಿದ್ರು. ಆದ್ರೆ ಹೇಗೋ ಸಮಾಧಾನ ಮಾಡಿ ರಾಮಲಿಂಗಾರೆಡ್ಡಿ ಅವರನ್ನ ಅದೇ ಖಾತೆಯಲ್ಲಿ ಮುಂದುವರಿಸಿರ್ತಕ್ಕಂಥದ್ದು. ಇದೀಗ ನೂತನ ಮಂತ್ರಿ ಮಂಡಲ ಏನ್ ರಚನೆ ಆಗಿದೆ, ಇದೀಗ ಮತ್ತೆ ಖಾತೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದೆ. ಈಗ ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಖಾತೆ ಬದಲಾವಣೆ ಮಾಡ್ಕೊಂಡು ಕೊಡ್ತಾರ, ಕೃಷ್ಣ ಬೈರೇಗೌಡರಿಗೆ ಖಾತೆ ಬದಲಾವಣೆ ಮಾಡ್ಕೊಡ್ತಾರ ಅನ್ನೋದ್ರ ಬಗ್ಗೆ ಸಹ ಪ್ರಶ್ನೆ ನಡೀತಾ ಇದೆ. ಅದರ ಮಧ್ಯೆ ಇದೀಗ ಏನು ನೂತನ ಸಚಿವರಾಗಿ 20 ಜನ ಏನ್ ಸೇರ್ಕೊಂಡಿದ್ದಾರೆ, ಅವರು ಸಹ ಪ್ರಬಲ ಖಾತೆಗಳ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು. ತಮ್ಮ ತಮ್ಮ ನಾಯಕರ ಮುಖಾಂತರ ಆ ಖಾತೆಗಳಿಗೆ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲವನ್ನು ಸಹ ಅಳೆದು ತೂಗಿ ಇವತ್ತು ಸಂಜೆ ಅಥವಾ ನಾಳೆ ಒಳಗಾಗಿ ಖಾತೆಗಳನ್ನ ಅಲರ್ಟ್ ಮಾಡ್ತಾರೆ. ಆದ್ರೆ ನಿನ್ನೆ ಒಂದು ಕ್ಲಿಯರ್ ಕಟ್ ಆಗಿರ್ತಕ್ಕಂಥ ಮೆಸೇಜ್ ಅನ್ನ ಸಿಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮ ಮಂತ್ರಿ ಮಂಡಲದ ಸಹೋದ್ಯೋಗಿಗಳಿಗೆ ರವಾನಿಸತಕ್ಕಂಥದ್ದು. ಕೊಟ್ಟ ಖಾತೆಯಲ್ಲೇ ತೃಪ್ತಿ ಪಡಿ, ಕೊಟ್ಟ ಖಾತೆಯನ್ನೇ ನಿಭಾಯಿಸಿ ಅದರಲ್ಲಿ ಅಭಿವೃದ್ಧಿ ಮಾಡಿ ತೋರಿಸಿ ಅನ್ನೋ ಮಾತನ್ನು ಸಹ ಕ್ಯಾಬಿನೆಟ್ ನಲ್ಲಿ ಹೇಳಿದ್ದಾರೆ. ಹೀಗಾಗಿ ವರಿಷ್ಠರು ಯಾವ ಖಾತೆಗಳನ್ನ ಸೂಚಿಸ್ತಾರೋ ಆ ಖಾತೆಗಳನ್ನ ನಾನು ಕೊಡ್ತೀನಿ ಅನ್ನೋ ಮಾತನ್ನು ಸಹ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಸಂಜೆ ಅಥವಾ ನಾಳೆ ಒಳಗಾಗಿ ಖಾತೆ ಹಂಚಿಕೆ ಸಂಪೂರ್ಣವಾಗುತ್ತೆ. ಯಶವಂತ್, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.